ಆತ್ಮೀಯರೇ ನಮಸ್ಕಾರ. ಪರಿವಾರ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಈ ಜಗತ್ತಿನಲ್ಲಿ ಅನ್ಯಾಯ, ಅತ್ಯಾಚಾರ, ಅನಾಚಾರ, ಅಸಹ್ಯ, ಜಿಗುಪ್ಸೆ, ಭ್ರಷ್ಟಾಚಾರ, ಬೇಸರ, ಸಂಕಟ, ದುಃಖ, ದುಮ್ಮಾನ, ದುರಾಚಾರ ಏನೇನೋ ಇದೆ. ಅಸೂಯೆ, ಕೋಪ, ಸ್ವಾರ್ಥ, ಕೊಳಕು ರಾಜಕಾರಣ ಇದರಲ್ಲಿ ನಾವು ಸೇರಿ ಹೋಗ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಈ ಜಗತ್ತಲ್ಲಿ ನಾವು ಇದ್ದೀವಿ. ಮುಂದಿನ ಮಾತು ಮುಂದುವರಿಸೋ ಮೊದಲು ನಮ್ಮ ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಆತ್ಮೀಯರೇ, ಮನುಷ್ಯನ ಮುಖ್ಯ 5 ಗುಣಗಳು. ಮನುಷ್ಯನ ಗುಣ ನಾನುಂಟೆ 3 ಲೋಕ ಉಂಟೆ ಅಂತ ಬದುಕ್ತಾನೆ. ಅದನ್ನು ಮೊದಲು ಬಿಡಬೇಕು. ಎಲ್ಲ ಅಂದ್ಕೊಂಡಿರ್ತಾರೆ ಸ್ವಂತ ಮನೆ ಇದೆ, ಬಾಡಿಗೆ ಬರುತ್ತೆ, ಓಡಾಡೋದು ಕಾರಿದೆ, ಮನೆ ತುಂಬ ಆಳ್ಕಾಳುಗಳಿದ್ದಾರೆ, ಬ್ಯಾಂಕ್ನಲ್ಲಿ ಒಂದಿಷ್ಟು ದುಡ್ಡು, ಆರೋಗ್ಯ ಹಾಳಾದರೆ ಇನ್ಶೂರೆನ್ಸ್ ಅಮೌಂಟ್ ಬರುತ್ತೆ, ಹೀಗೆ ಅವರೆಲ್ಲ ಚೆನ್ನಾಗೇ ಇರ್ತಾರೆ ಅಂತ ಅದೆಷ್ಟೋ ಜನ ಅಂದ್ಕೊಂಡಿರ್ತಾರೆ. ಮಜಾ ಗೊತ್ತಾ? ಅವ್ರು ಯಾರು ಸುಖವಾಗಿ ನೆಮ್ಮದಿಯಾಗಿ ಇರೋದೇ ಕಡಿಮೆ. ಯಾಕೆ ಅಂದರೆ ಅವರೆಲ್ಲ ಭಗವಂತ ಒಳ್ಳೆ ಜೀವನ ಕೊಟ್ಟಿದ್ದಾನೆ ಅಂತ ಮರ್ತೇ ಬಿಟ್ಟಿರ್ತಾರೆ, ಅದೇ ಜಾಸ್ತಿ. ಅದರಲ್ಲಿ ಕೆಲವರು ಆನಂದದಿಂದ ಇರೋದಕ್ಕೆ ಕಾರಣವೂ ಇದೆ. ಅದು ಅವರ ಶಿಸ್ತು ಹಾಗೂ ದುರಾಸೆ ಇರೋದಿಲ್ಲ. ಅಂಥವರು ನೆಮ್ಮದಿಯಿಂದ ಇದ್ದಾರೆ. ಆದರೆ ಬೇರೆಯವರಂತೆ ನಾನು ಇನ್ನಷ್ಟು ಮಗದಷ್ಟು ಬೇಕು ಅಂತ ಬೇರೆಯವರಿಗೆ ಕಾಂಪಿಟೇಷನ್ ಕೊಡೋದಕ್ಕೆ ಹೋಗಿ ಬಾಳನ್ನು ಹಾಳು ಮಾಡ್ಕೊಂಡಿರೋರೇ ಜಾಸ್ತಿ ಅಂತ ಹೇಳ್ಬೋದು. ಒಂದು ನಿಮ್ಮ ಆಯ್ಕೆಯಲ್ಲೇ ಇರುತ್ತೆ. ನೀವು ಯಾರ ಜೊತೆ ಬದುಕಬೇಕು, ಯಾಕೆ ಅವ್ರಿಗೆ ಬೇಕು, ಅವರಿಂದ ನಿಮಗೇನು, ನಿಮ್ಮಿಂದ ಅವ್ರಿಗೇನು, ಕಷ್ಟ ಸುಖ ಸಂತೋಷ ಸಮೃದ್ಧಿ ಎಲ್ಲದಕ್ಕೂ ಇವರು ಇರ್ತಾರಾ, ಅಥವಾ ಅವರ ಅನುಕೂಲಕ್ಕೆ ಅನಿವಾರ್ಯಕ್ಕೆ ನಿಮ್ಮ ಲೆವೆಲ್ ನೋಡಿ ಇರ್ತಾರಾ, ಎಲ್ಲವನ್ನು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಅವರು ನಿಮಗೆ ಬೇಕಾ ಬೇಡವಾ ಅಂತ ನಿರ್ಧಾರ ಮಾಡಬೇಕು. ತುಂಬ ನಂಬ್ಕೊಂಡ್ರೆ ನೋವು ಜಾಸ್ತಿ. ಅದಕ್ಕೆ ಮುಂಚೆನೇ ಅದನ್ನೆಲ್ಲ ನೋಡಲೇಬೇಕು. ಸ್ನೇಹಿತರೆ, ಹೌದು, ಈ ಬದುಕು ಭಗವಂತ ಕೊಟ್ಟಿದ್ದು. ಅದರಲ್ಲೂ ಮನುಷ್ಯರಾಗಿ ಹುಟ್ಟಬೇಕು ಅಂದರೆ ಅದೆಷ್ಟೋ ಜನ್ಮದ ಪುಣ್ಯ ಪಡೆದಿರಬೇಕು. ಹಾಗೆ ನಮ್ಮ ಹಿರಿಯರು ಹೇಳೋ ಹಾಗೆ ಮುಖ್ಯವಾಗಿ 5 ಗುಣಗಳನ್ನು ನಾವು ಹೊಂದಿರಲೇಬೇಕು ಅಂತ. ಅದು ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಅನಸೂಯ. ಅನಸೂಯ ಅಂದರೆ ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಹಾಗೆ ಇನ್ನೊಬ್ಬರ ಕಷ್ಟ ಪಡ್ತಾ ಇದ್ದರೆ ಅದನ್ನು ನೋಡಿ ನಗಬಾರ್ದು. ನಮ್ಮ ಬಗ್ಗೆ ನಾವೇ ಕೊಚ್ಕೊಳ್ಳೂಬಾರ್ದು. ಇನ್ನೊಬ್ಬರು ಕಷ್ಟದಲ್ಲಿದ್ದರೆ ಅವ್ರ ಬಗ್ಗೆ ಬೇರೆ ಯಾರು ಕೀಳಾಗಿ ಮಾತಾಡಿದರೆ ಅದಕ್ಕೆ ಅನುಮೋದಿಸಲೂಬಾರ್ದು. ಇದು ಅನಸೂಯ. ಅಸೂಯೆ ಇಲ್ಲದೆ ಇರುವಂಥದ್ದಕ್ಕೆ ಅನಸೂಯ ಅಂತ ಹೇಳ್ತಾರೆ. ಎರಡನೇದಾಗಿ ದಯಾ. ಬಂಧುಗಳು, ಸ್ನೇಹಿತರು ಹಾಗೆ ಶತ್ರುಗಳಾಗಿರ್ಬೋದು, ಅವರಲ್ಲೂ ಕೂಡ ದಯಾಗುಣವನ್ನು ಬೆಳೆಸ್ಕೋಬೇಕು. ಬರೀ ಮನುಷ್ಯರು ಅಂತಾನೆ ಅಲ್ಲ, ಪ್ರಾಣಿ ಪಶು ಪಕ್ಷಿ ಗಿಡಮರಗಳ ಮೇಲೂ ದಯಾಗುಣವನ್ನು ತೋರಿಸ್ಬೇಕು. ಪ್ರಕೃತಿ ನೀನು ಕೊಟ್ಟಿದ್ದನ್ನು ಇಟ್ಕೊಳ್ಳೋದಿಲ್ಲ, ಬಡ್ಡಿ ಸೇರಿಸಿ ಕೊಡುತ್ತೆ. ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಮೂರನೆಯದು ಶಾಂತಿ. ಇದು ಪ್ರತಿಯೊಬ್ಬರೂ ಪಾಲಿಸಲೇಬೇಕಾದ ವಿಚಾರ. ಯಾರನ್ನೂ ನೋಯಿಸಬಾರದು. ಅದು ಹೇಗೆ? ಮಾತಿನಿಂದ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಬಾರ್ದು. ದೇಹಕ್ಕೆ ಹೊಡೆದು ಬಡಿಯುವ ಮೂಲಕ ಅವರಿಗೆ ನೋವನ್ನು ಕೊಡಬಾರ್ದು. ಅದು ಪಶು ಆಗಿರಲಿ, ಪಕ್ಷಿ ಆಗಿರಲಿ, ಪ್ರಾಣಿ ಆಗಿರಲಿ, ಜೊತೆಗೆ ಗಿಡ ಮರಗಳಾಗಿರಲಿ, ಅದಕ್ಕೂ ಒಂದು ಮನಸ್ಸಿರುತ್ತೆ ಅಂತ ತಿಳ್ಕೋಬೇಕು. ನಿನಗೆ ಕಷ್ಟ ಕೊಟ್ಟರು ಕೋಪಿಸ್ಕೋಬೇಡ, ಶಾಂತಿಯಿಂದ ಇರುವಂತ ಹೇಳ್ತಾರೆ. ಹಾಗೆ ತಾಳ್ಮೆ ಕಳೆದುಕೊಳ್ಬಾರ್ದು ಅನ್ನೋದು ಇದರ ಮುಖ್ಯ ಉದ್ದೇಶ. ನಾಲ್ಕನೇದಾಗಿ ಅನಾಯಾಸವಾಗಿ ಕೆಲಸ ಮಾಡು. ಅಂದರೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಒಳ್ಳೆಯ ಕೆಲಸ ಮಾಡು. ನಿನ್ನ ದೇಹಕ್ಕೆ ಮನಸ್ಸಿಗೆ ಸುಮ್ಮನೆ ಟೆನ್ಷನ್ ಕೊಟ್ಕೊಂಡು ಬಲವಂತವಾಗಿ ಕೆಲಸ ಮಾಡಬೇಡ. ಅದರಲ್ಲಿ ಸಾಕಷ್ಟು ವಿಧ ಇದೆ. ಬಿಸ್ನೆಸ್ ಇರ್ಬೋದು, ವ್ಯಾಪಾರ ವ್ಯವಹಾರ ಇರ್ಬೋದು, ಹಾಗೆ ನಿಮ್ಮ ಸಂಬಂಧಿಕರು ಸ್ನೇಹಿತರು ಯಾವುದೋ ಪೂಜೆ ಪಾರ್ಟಿ ಅದ್ಧೂರಿಯಾಗಿ ಮಾಡಿದ್ರು ಅದನ್ನು ನೋಡಿ ನಾನು ಸಾಲ ಮಾಡಾದರೂ ಆ ಥರ ಒಂದು ಪಾರ್ಟಿ ಮಾಡಬೇಕು, ಆ ಥರ ಒಂದು ವ್ಯವಹಾರ ಮಾಡಬೇಕು ಅಂತ ಕೈ ಹಾಕಬೇಡ. ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಕೆಲಸ ಮಾಡು. ನೀನು ಇಷ್ಟಪಡುವ ಕೆಲಸ ನೀನು ಮಾಡಿದ್ರೆ ಅದು ನಿನಗೆ ಯಾವಾಗಲೂ ಖುಷಿನೇ ಕೊಡುತ್ತೆ. ಇಷ್ಟಪಡುವ ಕೆಲಸ ಮಾಡೋದ್ರಿಂದ ಯಶಸ್ಸು ನಿಮ್ಮ ಹಿಂದೆನೇ ಬರುತ್ತೆ ಅಂತ ಹೇಳ್ತಾರೆ ತಿಳಿದವರು.
ಐದನೇದಾಗಿ ಶಿಸ್ತು. ಶಿಸ್ತು ಅಂದರೆ ಬೆಳಗ್ಗೆ 5 ಗಂಟೆಗೆ ಏಳು, ಧ್ಯಾನ ಮಾಡು, ಒಂದಿಷ್ಟು ವ್ಯಾಯಾಮ ಮಾಡು, ಅದಾದ್ಮೇಲೆ 9 ಗಂಟೆ ಒಳಗೆ ತಿಂಡಿ, ಮಧ್ಯಾಹ್ನ 2 ಗಂಟೆ ಒಳಗೆ ಊಟ, ಸಂಜೆ ಯಥಾ ಪ್ರಕಾರ ವಾಕಿಂಗು, 8 ಗಂಟೆ ಒಳಗೆ ನಿದ್ದೆ ಮಾಡು. ಅದಲ್ಲ, ಒಳ್ಳೆಯದನ್ನು ಯೋಚಿಸು, ಶುಚಿಯಾದ ಆಹಾರ ಸ್ವೀಕರಿಸು, ಗುರು ಹಿರಿಯರಿಗೆ, ತಂದೆ ತಾಯಂದಿರನ್ನು ಚೆನ್ನಾಗಿ ನೋಡ್ಕೋ, ಯಾರಿಂದಲೂ ಯಾವುದನ್ನು ಬಯಸಬೇಡ, ನಿನ್ನ ಕೆಲಸ ನೀನು ಮಾಡು, ಬೇರೆಯವರಿಗೆ ಹೋಲಿಸ್ಕೊಂಡು ಬದುಕಬೇಡ, ಏನಿದೆ ಎಷ್ಟಿದೆ ಅದನ್ನು ನೋಡಿ ಖುಷಿಪಡು. ಅದು ಮನಸ್ಸಿನ ಶಿಸ್ತು ಅಂತ ಹೇಳ್ತಾರೆ ಶ್ರೀಕೃಷ್ಣ. ಒಟ್ಟಾರೆ ವಿಷಯದ ಚಿಂತನೆ, ಚಿಂತನದಿಂದ ಸಂಘ, ಸಂಘದಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಮೋಹ, ಮೋಹದಿಂದ ಸ್ಮೃತಿಭ್ರಂಶ, ಸ್ಮೃತಿಭ್ರಂಶದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಆತ್ಮನಾಶ, ಆತ್ಮನಾಶ ಆಗಬಾರ್ದು ಅಂದರೆ ಆಸೆ, ಆಸೆ ಕಮ್ಮಿ ಆದಷ್ಟು ಕೋಪ ಕಮ್ಮಿ, ಕೋಪ ಕಮ್ಮಿ ಆದರೆ ಸೇಡಿರೋದಿಲ್ಲ, ನಿರ್ಮಲವಾಗಿ ನಿರಾಹಂಕಾರವಾಗಿ ಬದುಕಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಒಟ್ಟಾರೆ ದುಃಖಕ್ಕೆ ಕಾರಣ ಆಸೆ, ಮಮಕಾರ, ಈ ಅಟ್ಯಾಚ್ಮೆಂಟು ಇರಬೇಕು ನಿಜ, ಆದರೆ ಅದು ಇರ್ದಂಗೆ ಬದುಕಬೇಕಂತೆ. ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.